ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ವಿಜಯನಗರ ಆರ್ಮಿ ಅಫಿಷಿಯಲ್ ಅಡ್ಮಿನ್. ಇವಾಗ SSCGD ಎಕ್ಸಾಮ್ ಸಿಟಿ ಹಾಗೂ ಡೇಟ್ ಯಾವ ಥರ ಮೊಬೈಲ್ ಒಳಗೆ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲನ್ನು ಓಪನ್ ಮಾಡಿಕೊಂಡು ಇಲ್ಲಿ SSC ಅಂತಂದು ಸರ್ಚ್ ಮಾಡ್ಕೊಳ್ರಿ. SSC ಅಂತ ಸರ್ಚ್ ಮಾಡ್ಕೊಂಡ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ SSC ವೆಬ್ಸೈಟ್ ಐತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನಿಮಗೆ ಕಾಣಿಸ್ತಿರ್ಬೋದು ಲಾಗಿನ್ ಆರ್ ರಿಜಿಸ್ಟರ್ ಅಂತಂದೇಳಿ, ಅದನ್ನು ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಮೇಲ್ ಕಾಣುತ್ತೆ ನೋಡಿರಿ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ SSC ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ. ಅಲ್ಲಿ ಮೇಲ್ಗಡೆ ಅದನ್ನು ಹಾಕೋಬೇಕು. ಸೆಕೆಂಡ್, ನಿಮ್ಮ ಪಾಸ್ವರ್ಡ್, ನೀವು ಅಪ್ಲಿಕೇಶನ್ ಹಾಕುವಾಗ ಏನು ಪಾಸ್ವರ್ಡ್ ಕೊಟ್ಟಿರ್ತೀರ ಆ ಪಾಸ್ವರ್ಡ್. ಅಕಸ್ಮಾತ್ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲಪ್ಪ ಅಂದರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. ಈ ಥರ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್ನಾಗ ಏನು ಡೇಟ್ ಆಫ್ ಬರ್ತ್ ಇರುತ್ತಲ್ಲ ಅದನ್ನು ಇಲ್ಲಿ ಚೂಸ್ ಮಾಡ್ಕೊಳ್ರಿ ಮೊದಲನೇದಾಗಿ. ಸೆಕೆಂಡು, ಇಲ್ಲಿ ನಿಮ್ಮ SSLC ಬೋರ್ಡ್ ನೇಮು, SSLC ಬೋರ್ಡ್ ನೇಮು ಇಲ್ಲಿ ಚೂಸ್ ಮಾಡ್ಕೋಬೇಕು. ಯಾವ ಥರ ಅಂದರೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಇಲ್ಲಿದೆ ನೋಡಿ, ಇದನ್ನು ಚೂಸ್ ಮಾಡಿಕೊಂಡು ಆಮೇಲೆ ಇಮೇಲ್ ID, ನಿಮ್ಮ ಇಮೇಲ್ ID ಹಾಕ್ಕೊಳ್ರಿ. ಇಮೇಲ್ ID ಹಾಕೊಂಡ ತಕ್ಷಣ ಮೊಬೈಲ್ ನಂಬರ್ ಹಾಕ್ಕೊಳ್ರಿ. ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಗೆಟ್ ವೆರಿಫಿಕೇಷನ್ ಕೋಡ್ ಅಂತ ಕಾಣಿಸ್ತಿರ್ಬೋದು ನಿಮಗೆ ಇಲ್ಲಿ, ಗೆಟ್ ವೆರಿಫಿಕೇಷನ್ ಕೋಡ್ ಅಂತ ಹೇಳಿ ಅದನ್ನು ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು OTP ಬರುತ್ತೆ. OTP ಅಲ್ಲಿ ಎಂಟರ್ ಮಾಡಿಕೊಂಡು ನಿಮ್ಮ ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕು. ಯಾವ ಥರ ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ನೋಡಿ, ಸೇಮ್ ಇದೇ ಥರ ನೀವು ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ರಿ. ಪಾಸ್ವರ್ಡ್ ಸೆಟ್ ಮಾಡ್ಕೊಂಡ ತಕ್ಷಣ ಈ ಥರ ಲಾಗಿನ್ ಪೇಜಿಗೆ ಬನ್ನಿರಿ. ಲಾಗಿನ್ ಪೇಜಿಗೆ ಬಂದ ತಕ್ಷಣ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ವಿತ್ ಪಾಸ್ವರ್ಡು ಹಾಕಿದ ತಕ್ಷಣ ಇಲ್ಲಿ ಕ್ಯಾಪ್ಚಾ ಕಾಣಿಸ್ತಿರ್ಬೋದು ಮೇಲ್ಗಡೆ ನಿಮಗೆ. ಕ್ಯಾಪ್ಚಾ ಇಲ್ಲಿರೋ ಕ್ಯಾಪ್ಚಾನ ಇಲ್ಲಿ ಕೆಳಗಡೆ ಎಂಟರ್ ಮಾಡಬೇಕು. ನೀವು ಕೆಳಗಡೆ ಎಂಟರ್ ಮಾಡಿದ ತಕ್ಷಣ ಲಾಗಿನ್ ಅಂತ ಇರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಮಾಡಿದ ತಕ್ಷಣ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿರಿ. ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ. ಈ ಅಡ್ಮಿಷನ್ ಸರ್ಟಿಫಿಕೇಟ್ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಎಕ್ಸಾಮಿನೇಷನ್ ಅಂತ ಇರುತ್ತೆ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ SSCGD ಸೆಂಟ್ರಲ್ ಆರ್ಮಿಡ್ ಪೊಲೀಸ್ ಫೋರ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ರಿ. ನಿಮ್ಮ ಎಕ್ಸಾಮಿನೇಷನ್ ಇದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಎಕ್ಸಾಮಿನೇಷನ್ ಇಯರ್ ಅಂತ ರೀತಿ. ಇಲ್ಲಿ ಕೂಡ ನಿಮ್ಮ ಎಕ್ಸಾಮಿನೇಷನ್ ಇಯರ್ 2025 ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಕ್ಲಿಕ್ ಸ್ಟೇಟಸ್, ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪ್ರತಿಯೊಂದು ಕಾಣಿಸುತ್ತೆ ನೋಡಿರಿ ನಿಮ್ಗೆ, ನಿಮ್ಮ ಎಕ್ಸಾಮ್ ಡೇಟು, ಹಾಗೆ ನಿಮ್ಮ ಎಕ್ಸಾಮ್ ಶಿಫ್ಟು, ಹಾಗೆ ನಿಮ್ಮ ಎಕ್ಸಾಮ್ ಟೈಮು, ಹಾಗೆ ನಿಮ್ಮ ಎಕ್ಸಾಮ್ ಸಿಟಿ ಇಲ್ಲಿ ಕಾಣಿಸುತ್ತೆ. ಇವು ನಾಲ್ಕನ್ನು ಇಲ್ಲಿ ನೀವು ನೋಡ್ಕೋಬೋದು. ಹಾಗೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಪ್ರತಿಯೊಬ್ಬರು ಕೇಳಕತ್ತೀರಿ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ. ಇವಾಗ ಉದಾಹರಣೆ ಇವ್ರದ್ದು ತಗೊಳ್ಳೋಣ. ಇವ್ರದ್ದು 6ನೇ ತಾರೀಕು ಎಕ್ಸಾಮ್ ಇದೆ, ಇವ್ರಿಗೆ ಫೆಬ್ರವರಿ 2ನೇ ತಾರೀಕು ಅಡ್ಮಿಟ್ ಕಾರ್ಡ್ ಬರುತ್ತೆ. ಅದು ಕೂಡ ಇದೇ ಥರ ಲಾಗಿನ್ ಆಗಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ಇದೇ ಥರ ಹೆಚ್ಚಿನ ಮಾಹಿತಿ ನಿಮಗೆ ತಿಳಿಸ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ, ಬೆಸ್ಟ್ ಆಫ್ ಲಕ್. ಎಕ್ಸಾಮ್ ಕೂಡ ಚೆನ್ನಾಗಿ ಬರೀರಿ. ಜೈ ಹಿಂದ್.